ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿರಾ ಹುಡುಗಿ ಶಿಖಾ ವ್ಲಾಗ್ಸ್ ಕನ್ನಡ. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಡಿಸೈನ್ನ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಡಿಸೈನ್ ಬಂದು ಒಂದೇ ರೀತಿ ಡಿಸೈನ್, ಬಟ್ 5 ಡಿಫ್ರೆನ್ಸ್ ಆಫ್ ಬೀಡ್ಸ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಡಿಸೈನ್ಸ್ನ ನಾವು ಕ್ರಿಯೇಟ್ ಮಾಡ್ಕೋಬಹುದು ಅಂತಂದು ಹೇಳ್ಬಿಟ್ಟು ತೋರಿಸ್ತೀನಿ. ಸೊ 5 ಡಿಸೈನ್ಸು ಕೂಡ ಡಿಫ್ರೆಂಟ್ ಲುಕ್ನ ಕೊಡುತ್ತೆ. ಒಂದೇ ಮೆಥಡಲ್ಲಿ ಮಾಡೋವಂಥ 5 ಡಿಸೈನ್ಸ್ನ ನಾನಿವತ್ತು ತೋರಿಸ್ತೀನಿ. ಹಾಗೆ ಫ್ರೆಂಡ್ಸ್, ನನಗೆ ಕೆಲವರು ಮೆಸೇಜ್ ಕೂಡ ಮಾಡಿದ್ದೀರಾ. ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಒಂದೇ ರೀತಿ ಕ್ವಶನ್ಸ್ನ ಒಂದಿಬ್ಬರು ಕೇಳಿದ್ದಾರೆ. ಸೊ ಅವ್ರಿಗೆ ಒಂದು ರಿಪ್ಲೈ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಏನು ಅಂದರೆ, ಕುಚ್ಚು ಕಟ್ಸಿರೋಂಥ ಸ್ಯಾರಿನ ನಾವು ವಾಷಿಂಗ್ ಮಿಷಿನ್ಗೆ ಹಾಕಬಹುದಾ, ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡ್ಬೋದಾ ಅಂತ ಕೇಳಿದ್ದೀರಾ. ಸೊ ಖಂಡಿತವಾಗ್ಲೂ ನಾನಂತೂ ಯಾವ ಸ್ಯಾರಿನೂ ವಾಷಿಂಗ್ ಮಿಷಿನ್ಗೆ ಹಾಕಲ್ಲ, ಆದಷ್ಟು ಹ್ಯಾಂಡ್ ವಾಶ್ ಮಾಡ್ತೀನಿ. ದಯವಿಟ್ಟು ನೀವು ಕೂಡ ಅಷ್ಟೇ ಹ್ಯಾಂಡ್ ವಾಶ್ ಮಾಡಿ. ನಾವು ಕುಚ್ಚನ್ನ ಯಾವ ರೀತಿ ಸ್ಯಾರಿಗಳಿಗೆ ಹಾಕಿಸ್ತೀವಿ ಹೇಳಿ, ರೇಷ್ಮೆ ಸ್ಯಾರಿಗಳು, ಸಿಲ್ಕ್ ಸ್ಯಾರಿಗಳು, ಈ ಥರ ಸ್ಯಾರಿಗಳಿಗೆ ಅಲ್ವಾ ಹಾಕ್ಸೋದು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ನಾರ್ಮಲ್ ಸ್ಯಾರಿಗಳಲ್ಲೆಲ್ಲ ರೆಡಿ ಕುಚ್ಚು ಬರ್ತಾ ಇದೆ. ಸೊ ಹಂಗಾಗಿ ನಾವು ಸ್ವಲ್ಪ ಚೆನ್ನಾಗಿರೋಂಥ ಸ್ಯಾರಿಗೆ ಕುಚ್ಚು ಕಟ್ಸೋದು. ಆ ಸ್ಯಾರಿನ ನಾವು ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡೋಕ್ಕಾಗತ್ತಾ? ವಾಷಿಂಗ್ ಮಿಷಿನಲ್ಲಿ ವಾಶ್ ಮಾಡೋದ್ರಿಂದ ಸ್ಯಾರಿ ಕೂಡ ಹಾಳಾಗುತ್ತೆ, ಹಂಗೆ ಕುಚ್ಚು ಕೂಡ ಹಾಳಾಗುತ್ತೆ. ಸೊ ಬೀಡ್ಸು ಕಲರ್ ಶೇಡ್ ಆಗೋವಂಥ ಸಾಧ್ಯತೆ ಇರುತ್ತೆ. ಸೊ ಆದಷ್ಟು ನೀವು ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ನಾನು ಕೂಡ ಹ್ಯಾಂಡ್ ವಾಶೇ ಮಾಡೋದು. ಸೊ ನಿಮಗೆ ಹ್ಯಾಂಡ್ ವಾಶ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಡ್ರೈ ಕ್ಲೀನಿಕ್ ಕೂಡ ಕೊಡ್ಬೋದು. ನಾನು ಅಷ್ಟೇ, ನನ್ನ ಕೈಲಾದರೆ ಮಾಡ್ತೀನಿ, ಇಲ್ಲಾಂದರೆ ಡ್ರೈ ಕ್ಲೀನಿಕ್ ಕೊಡ್ತೀನಿ. ಸೊ ಹಾಗೆ ಫ್ರೆಂಡ್ಸ್, ನನಗೆ ತುಂಬ ಜನ ಒಳ್ಳೊಳ್ಳೆ ಮೆಸೇಜ್ ಕೂಡ ಮಾಡಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಹಾಗೆ ತುಂಬ ಜನ ಫೋನ್ ನಂಬರ್ನ ಕೇಳ್ತಾ ಇದ್ದೀರಾ, ಹಾಗೆ ನೀವು ಆರ್ಡರ್ಸ್ನ ತೊಗೋತೀರಾ ಅಂತ ಕೂಡ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ನನ್ನ ಶಾರ್ಟ್ ವಿಡಿಯೋಸ್ಗೆ ತುಂಬ ರೆಸ್ಪಾನ್ಸ್ ಬರ್ತಿದೆ, ಅಂದರೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಸೊ ಆದಷ್ಟು ಲಾಂಗ್ ವಿಡಿಯೋಸ್ನ ನೋಡೋದಕ್ಕೆ ಟ್ರೈ ಮಾಡಿ. ನನಗೆ ಟೈಮ್ ಇರಲ್ಲ ಲಾಂಗ್ ವಿಡಿಯೋಸ್ನ ಮಾಡೋದಕ್ಕೆ, ಆದರೂ ನಾನು ಕೂಡ ಲಾಂಗ್ ವಿಡಿಯೋಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಇವಾಗ ನಾನು 5 ಡಿಸೈನ್ಸ್ನ ತೋರಿಸ್ತೀನಿ, ಬನ್ನಿ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು 5 ಬೀಡ್ಸ್ನ ತೊಗೊಂಡಿದ್ದೀನಿ. ಸೊ 5 ಬೀಡ್ಸು ಕೂಡ ಡಿಫ್ರೆಂಟ್ ಆಗಿದೆ, ಒಂದೊಂದು ಡಿಸೈನ್ ಕೂಡ ಡಿಫ್ರೆಂಟ್ ಆಗಿದೆ. ಸೊ ಇವಾಗ ಈ ಬೀಡ್ಸ್ನ ಯೂಸ್ ಮಾಡಿಕೊಂಡು ನಾನು ಯಾವ ರೀತಿ ಕುಚ್ಚುಗಳನ್ನ ಹಾಕ್ತೀನಿ ಅಂತಂದು ಹೇಳ್ಬಿಟ್ಟು ಕೂಡ ತೋರಿಸ್ತೀನಿ. ಈ ಬೀಡ್ಸ್ ಜೊತೆಗೆ ನೀವು ಬೇಕು ಅಂದರೆ ಯಾವ ರೀತಿ ಸ್ಮಾಲ್ ಬೀಡ್ಸ್ ಯಾವ್ದು ಬೇಕಾದ್ರೂ ನಾವು ಆ್ಯಡ್ ಮಾಡ್ಕೋಬೋದು. ಅದನ್ನು ಕೂಡ ನಾನಿಲ್ಲಿ ಬೇರೆ ಬೀಡನ್ನೂ ಕೂಡ ಆ್ಯಡ್ ಮಾಡಿಕೊಂಡು ಹಾಕೋದನ್ನು ಕೂಡ ನಾನಿಲ್ಲಿ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಯಾವ ಥರ ಇದೆ, ಒಂದೊಂದು ಬೀಡು ಕೂಡ ಡಿಫ್ರೆಂಟಾಗೇ ಇದೆ. ಸೊ ಸ್ಟಾರ್ಟ್ ಮಾಡೋಣ ಅಲ್ಲ. ಸೊ ನಾವು ಫಸ್ಟು ಇಲ್ಲಿ ಬಟ್ಟೆಗೆ ಹೋಲ್ ಮಾಡ್ಕೋಬೇಕು. ಕ್ರೋಶಾ ನೀಡಲ್ ಬಂದು 9 ತೊಗೊಂಡಿದ್ದೀನಿ ನಾನಿಲ್ಲಿ. ನೀವು ಯಾವಾಗಲೂ ಫ್ಯಾಬ್ರಿಕ್ಕಿಗೆ ಅಥವಾ ಸ್ಯಾರಿಗೆ ಮಾಡುವಾಗ ಹೋಲ್ನ ಸ್ವಲ್ಪ ಕ್ಲಾತ್ನ ಬಿಟ್ಬಿಟ್ಟು ಮಾಡಬೇಕು. ಫುಲ್ ತುದಿಲಿ ಮುಂದೆ ಇಟ್ಕೊಂಡು ಮಾಡಿದ್ರೆ ಅವಾಗ ಏನಾಗುತ್ತೆ, ಸ್ಯಾರಿನೂ ಹಾಳಾಗುತ್ತೆ, ಕುಚ್ಚು ಕೂಡ ಬಾಳಿಕೆ ಬರೋದಿಲ್ಲ. ಸ್ವಲ್ಪ ಬಟ್ಟೆನ ಬಿಟ್ಬಿಟ್ಟು ಸ್ವಲ್ಪ ಹೋಲ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಸೂಜಿ ಹಾಕ್ಕೊಂಡು ಇದಕ್ಕೆ ನಾನಿವಾಗ ಈ ರೀತಿ ಬೀಡನ್ನ ಹಾಕ್ತಾಯಿದ್ದೀನಿ ಫಸ್ಟು. ಸೊ ಈ ಬೀಡ್ ನೋಡಿ ಫ್ರಂಟಲ್ಲಿ ಈ ಥರ ಇದೆ, ಬ್ಯಾಕಲ್ಲಿ ನೋಡಿ ಫುಲ್ಲೆಲ್ಲ ಫ್ಲ್ಯಾಟ್ ಆಗಿದೆ. ಸೊ ನಾವು ಫಸ್ಟ್ ಇವಾಗ ಬ್ಯಾಕಿಂದ ಹಾಕ್ಕೊತೀನಿ. ಸೂಜಿ ಒಳಗಡೆ ನೋಡಿ ಈ ರೀತಿ ಬೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಗೊಂಡು, ಸೊ ಇವಾಗ ನಾವು ಇಲ್ಲಿ ಕುಚ್ಚನ್ನ ಕಟ್ಕೊಳ್ಳೋಣ. ಸೊ ಇವಾಗ ನಾನಿಲ್ಲಿ ಜರಿ ಥ್ರೆಡ್ನ ತಗೊಂಡು 3 to 4 ಟೈಮ್ಸು ನಾಟ್ ಹಾಕೋತೀನಿ. ಸೊ ನೋಡಿ ಈ ರೀತಿ ಥ್ರೆಡ್ನ ತಗೊಂಡು ನಾಟ್ ಹಾಕೊಳ್ಳಿ. ಸೊ ಇಲ್ಲಿ ನಾನೊಂದು ಬೀಡ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಇದು ಫೈನಲ್ ಲುಕ್ ಬಂದು ಒಂದು ಕಣ್ಣು ರೀತಿ ಕಾಣಿಸುತ್ತೆ. ಸೊ 3 to 4 ಟೈಮ್ಸು ನಾನಿಲ್ಲಿ ನಾಟ್ ಹಾಕ್ಕೊಂಡು ಇವಾಗ ನೋಡಿ ಈ ಬೀಡನ್ನ ಏನು ಮೇಲೆ ಇತ್ತಲ್ಲ ಅದನ್ನು ಸ್ವಲ್ಪ ಈ ರೀತಿ ಕೆಳಗಡೆ ಮಾಡಿಕೊಂಡು ಸೂಜಿನ ಈ ಮಧ್ಯದ ಭಾಗಕ್ಕೆ ಹಾಕ್ಕೋಬೇಕು. ನಾವು ಮಧ್ಯದ ಭಾಗಕ್ಕೆ ಹಾಕ್ಕೊಂಡು ಇವಾಗ ಇಲ್ಲಿ ಒಂದು ಸ್ಮಾಲ್ ಬೀಡನ್ನ ನೋಡಿ ತೊಗೊಂಡಿದ್ದೀನಿ ನಾನು. ಈ ರೀತಿ ಗೋಲ್ಡ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ. ನೀವು ಬೇಕು ಅಂದರೆ ಇಲ್ಲಿ ಬೇರೆ ಯಾವ ಕಲರ್ ಆದರೂ ಓಕೆ ಹಾಕ್ಕೋಬೋದು. ಸೊ ಇವಾಗ ಅದನ್ನು ಸೆಂಟ್ರಿಗೆ ನೋಡಿ ಈ ರೀತಿ ಹಾಕ್ಕೊಂಡು ಮತ್ತೆ ಒಂದು ಸಲ ಥ್ರೆಡ್ನ ತಗೊಂಡು ಈ ಬೀಡ್ ಒಳಗಡೆ ಮತ್ತೆ ಹಾಕಿ ಸೂಜಿನ ನೋಡಿ 2 ಟೈಮ್ಸ್ ತೊಗೊಳ್ಳಿ ಸಾಕು. ಸೊ ಇವಾಗ ನಾನು ಲಾಕ್ ಮಾಡ್ಕೋತೀನಿ. ಸೊ ಕುಚ್ಚನ್ನ ಹಿಂದೆ ತಿರುಗಿಸ್ಕೊಂಡು ನೋಡಿ ಈ ರೀತಿ ನಾಟ್ ಹಾಕಿದ್ವಿ ಅಲ್ಲ, ಅದರೊಳಗಡೆ ಸೂಜಿನ ತೊಗೊಂಡ್ರೆ ಅದು
ಲಾಕ್ ಆಗುತ್ತೆ. ಸೊ ಇವಾಗ ನಾವು ಕುಚ್ಚನ್ನ ಕಟ್ ಮಾಡ್ಕೊಳ್ಳೋಣ. 1 ಇಂಚ್ಗೆ ಕುಚ್ಚನ್ನ ಕಟ್ ಮಾಡ್ಕೊಳ್ಳಿ. ಸೊ ನಾನು ಮೆಸರ್ಮೆಂಟ್ ಏನು ತೊಗೊಳಕ್ಕೆ ಹೋಗಲ್ಲ, ಹಾಗೆ ಕಟ್ ಮಾಡ್ತೀನಿ. ಸೊ ನೀಟಾಗಿ ನೋಡಿ ಒಂದೇ ಸಮಕ್ಕೆ ಕುಚ್ಚನ್ನ ಕಟ್ ಮಾಡ್ಕೋಬೇಕು. ಸೊ ನೋಡಿ ಫೈನಲ್ ಲುಕ್ ಯಾವ ರೀತಿ ಇದೆ ಅಂತಂದೇಳಿ, ಕಣ್ಣು ರೀತಿ ಕಾಣಿಸುತ್ತೆ ಇದು. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದೇಳಿ, ತುಂಬ ಅಂದರೆ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್, ಯಾರು ಬೇಕಾದರೂ ಟ್ರೈ ಮಾಡ್ಬೋದು. ಸೊ ಇವಾಗ ಸೆಕೆಂಡ್ ಒನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ಕೂಡ ಅಷ್ಟೇ, ಒಂದು ಹೋಲ್ ಮಾಡ್ಕೊಳ್ಳಿ. ಈ ರೀತಿ ಬಟ್ಟೆಗೆ ಹೋಲ್ ಮಾಡಿ ಸೂಜಿನ ಮೇಲೆ ತಗೊಂಡು ಇಲ್ಲಿ ನಾನು ಒಂದು ರಿಂಗ್ ಬೀಡನ್ನ ಹಾಕ್ತಾ ಇದ್ದೀನಿ. ಸೊ ನೋಡಿ ಈ ರಿಂಗ್ ಬೀಡನ್ನ ಹಾಕಿ ಥ್ರೆಡ್ನ ಮೇಲೆ ತಗೊಂಡು ಇವಾಗ ಇಲ್ಲಿ ನಾಟ್ ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಕುಚ್ಚು ಕಟ್ಟಲಿಕ್ಕೆ ಎಷ್ಟು ಸ್ಟ್ಯಾಂಡ್ಸ್ ಬೇಕಾದರೂ ತೊಗೋಬೋದು, ಅಂದರೆ ಥ್ರೆಡ್ನ ನೀವು ಎಷ್ಟು ಎಳೆ ಬೇಕಾದರೂ ತೊಗೋಬೋದು. ಸೊ ನಾನಿಲ್ಲಿ ಫಸ್ಟ್ ಒನ್ಗೆ 240 ಸ್ಟ್ಯಾಂಡ್ಸ್ನ ತೊಗೊಂಡಿದ್ದೀನಿ, 240 ಎಳೆ ತೊಗೊಂಡಿದ್ದೀನಿ. ಸೊ ಸೆಕೆಂಡ್ ಒನ್ಗೆ ಬಂದು 180 ಸ್ಟ್ಯಾಂಡ್ಸ್ನ ತೊಗೊಂಡಿದ್ದೀನಿ. ಸೊ ಯಾಕೆ ಆ ರೀತಿ ತೊಗೊಂಡಿದ್ದೀನಿ ಅಂತ ಅಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಲಿ ಅಂತ ಹೇಳಿಬಿಟ್ಟು. ಸೊ 240 ತೊಗೊಳೋದ್ರಿಂದ ಕುಚ್ಚು ಸ್ವಲ್ಪ ದಪ್ಪ ಬರುತ್ತೆ, ತಿಕ್ನೆಸ್ ಇರುತ್ತೆ, ಚೆನ್ನಾಗೂ ಕೂಡ ಕಾಣಿಸುತ್ತೆ. ಕಮ್ಮಿ ತೊಗೊಳೋದ್ರಿಂದ ಏನಾಗುತ್ತೆ ನೋಡಿ, ಈ ರೀತಿ ಕುಚ್ಚು ದಪ್ಪ ಕಾಣಿಸಲ್ಲ. ಸೊ ಈ ಒಂದು ಡಿಫ್ರೆನ್ಸ್ ನಿಮಗೆ ಗೊತ್ತಾಗಲಿ ಅಂತಂದು ಹೇಳ್ಬಿಟ್ಟು ನಾನಿಲ್ಲಿ ಥ್ರೆಡ್ನ ತೊಗೊಂಡಿದ್ದೀನಿ. ಸೊ ನೀವು ಕೂಡ ಅಷ್ಟೇ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ತೊಗೋಬೋದು. ಸೊ ಎರಡೂ ಕೂಡ ಚೆನ್ನಾಗೇ ಕಾಣಿಸುತ್ತೆ. ಸ್ವಲ್ಪ ದಪ್ಪ ತೊಗೊಳೋದ್ರಿಂದ, ಸ್ವಲ್ಪ ಥ್ರೆಡ್ನ ಜಾಸ್ತಿ ತೊಗೊಳೋದ್ರಿಂದ ಸೊ ನೋಡಿ ಯಾವ ರೀತಿ ಲುಕ್ಸ್ನ ಕೊಡುತ್ತೆ ಅಂತಂದು ಹೇಳ್ಬಿಟ್ಟು, ಎರಡಕ್ಕೂ ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದು ಹೇಳ್ಬಿಟ್ಟು. ಸೊ ಈ ಒಂದು ಡಿಸೈನ್ಗೂ ಕೂಡ ನೀವು ಸ್ಮಾಲ್ ಬೀಡನ್ನ ಬೇಕಾದರೆ ಹಾಕ್ಕೋಬೋದು, ಸ್ಮಾಲ್ ಆದರೂ ಹಾಕ್ಕೋಬೋದು, ಇಲ್ಲಿ ಬಿಗ್ ಆದರೂ ಹಾಕ್ಕೋಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಇವಾಗ ನಾನು ಥರ್ಡ್ ಒನ್ನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ನಾನು ಈ ಒಂದು ಡಿಸೈನ್ಗೆ ಈ ರೀತಿ 2 ಬೀಡ್ಸ್ನ ಹಾಕ್ಕೊತಾ ಇದ್ದೀನಿ. ಸೊ 5 ಡಿಸೈನು ಕೂಡ ಸೇಮ್ ಪ್ರೊಸೀಜರಲ್ಲೇ ಇರುತ್ತೆ. ಸ್ಯಾರಿಗೆ ಹೋಲ್ ಮಾಡಿ ಸೂಜಿನ ಹಾಕಿ ಥ್ರೆಡ್ನ ತೊಗೊಂಡು ಬೀಡನ್ನ ಹಾಕ್ಕೊಳ್ಳಿ. ಸೊ ನೀವಿಲ್ಲಿ ಯಾವುದೇ ರೀತಿ ಸ್ಮಾಲ್ ಬೀಡ್ಸ್ನ ಬೇಕಾದರೂ ಕೂಡ, ಬೇರೆ ಸ್ಮಾಲ್ ಅಂತ ಅಲ್ಲ, ರೌಂಡ್ ಬೀಡ್ಸ್ ಅಂತಲ್ಲ, ಬೇರೆ ಯಾವ ರೀತಿ ಬೀಡ್ಸ್ನ ಬೇಕಾದರೂ ಕೂಡ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. ಅದು ಕೂಡ ಚೆನ್ನಾಗೇ ಕಾಣಿಸುತ್ತೆ, ಅದು ನಿಮ್ಮ ಕ್ರಿಯೇಟಿವಿಟಿ. ಸೊ ನಾವು ಒಂದು ಡಿಸೈನ್ನ ಟ್ರೈ ಮಾಡಿದ್ರೆ ನಮಗೆ ಐಡಿಯಾಗಳು ಬಂದ್ಬಿಡುತ್ತೆ, ನಾವು ಯಾವ ರೀತಿ ಡಿಸೈನ್ಸ್ನ ಮಾಡ್ಕೋಬೋದು ಅಂತಂದು ಹೇಳಿಬಿಟ್ಟು. ಸೊ ಈ ಒಂದು ಡಿಸೈನು 2 ಬೀಡ್ಸ್ನ ತೊಗೊಂಡಿರೋದ್ರಿಂದ ಸ್ವಲ್ಪ ಮೇಲೆ ಕೆಳಗೆ ಬರುತ್ತೆ. ಸೊ ಇದು ಕೂಡ ಒಂದು ಡಿಫ್ರೆಂಟ್ ಲುಕ್ನ ಕೊಡುತ್ತೆ ನೋಡಿ. ಸೊ ನಾನಿಲ್ಲಿ 3 to 4 ಟೈಮ್ಸು ನಾಟ್ ಹಾಕ್ಕೊಂಡು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಕುಚ್ಚು ಕಟ್ ಮಾಡಿಕೊಂಡು ಈ ಬೀಡನ್ನ ಇವಾಗ ನೋಡಿ ಈ ರೀತಿ ಕೆಳಗೆ ಮಾಡೋದ್ರಿಂದ ಸ್ವಲ್ಪ ಮೇಲೆ ಕೆಳಗೆ ಬರುತ್ತೆ. ಸೊ ಇಲ್ಲೂ ಕೂಡ ನೀವು ಬೇರೆ ಬೀಡನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ 3 ಡಿಸೈನ್ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದು ಹೇಳ್ಬಿಟ್ಟು ಕೂಡ. ಸೊ ಇವಾಗ ನಾನಿಲ್ಲಿ 4th ಒನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೀವು ಆದಷ್ಟು ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಟ್ರೈ ಮಾಡಿ, ಆವಾಗ ಕುಚ್ಚು ಕೂಡ ತುಂಬ ದಿನ ಬಾಳಿಕೆ ಬರುತ್ತೆ. ಸೊ ನಾನಿಲ್ಲಿ 4th ಒನ್ಗೆ ನೋಡಿ ಥ್ರೆಡ್ಗೆ ಗ್ಲೂನ ಹಾಕಿದ್ದೀನಿ. ಸೊ ನೀವು ಸೂಜಿಲೇ ಹಾಕ್ಕೋಬೇಕು ಅಂತ ಏನಿಲ್ಲ, ನೀವು ಈ ರೀತಿ ಕೂಡ ಮಾಡ್ಕೋಬೋದು. ಸೊ ಈ ರೀತಿ ನೋಡಿ ಥ್ರೆಡ್ಗೆ ಸ್ವಲ್ಪ ಗ್ಲೂ ಹಾಕಿ ಅದನ್ನು ಪೇಸ್ಟ್ ಮಾಡಿ ನೋಡಿ, ಈ ರೀತಿ ಹೋಲ್ ಮಾಡಿ ಥ್ರೆಡ್ನ ಮೇಲೆ ತಗೊಳ್ಳಿ. ಸೊ ಈ ಒಂದು ಬೀಡನ್ನ ನಾನು ಹಾಕ್ತಾಯಿದ್ದೀನಿ ನೋಡಿ. ಇದು ಫ್ರಂಟಲ್ಲಿ ಡಿಸೈನ್ ಇದೆ, ಬ್ಯಾಕಲ್ಲಿ ಫ್ಲ್ಯಾಟ್ ಆಗಿದೆ. ಸೊ ನಾನು ಇಲ್ಲಿ ಇವಾಗ ಬ್ಯಾಕಿಂದ ಹಾಕ್ತಾಯಿದ್ದೀನಿ. ಸೊ ಇದು ಕೂಡ ಅಷ್ಟೇ ಡಿಫ್ರೆಂಟ್ ಲುಕ್ ಕೊಡುತ್ತೆ ಈ ಒಂದು ಡಿಸೈನು. ಸೊ ನೋಡಿ ಇಲ್ಲಿ ನಾನು 3 to 4 ಟೈಮ್ಸು ಫಸ್ಟು ಕುಚ್ಚನ್ನ ಕಟ್ಕೋತಾ ಇದ್ದೀನಿ. ಸೊ ಈ ರೀತಿ ಜರಿ ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೊಳ್ಳೋಣ. ಸೊ ಈ ಒಂದು ಡಿಸೈನ್ಗೆ ನಾನಿಲ್ಲಿ ಒಂದು ಬೀಡನ್ನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ನಾವು ಫಸ್ಟ್ ಏನು ಬೀಡನ್ನ ಕೆಳಗಡೆ ಡೌನ್ ಮಾಡಿ ಬೀಡನ್ನ ಆ್ಯಡ್ ಮಾಡ್ಕೊಂಡಿದ್ವಿ, ಅಂದರೆ ಬೀಡನ್ನ ಮೇಲೆ ಆ್ಯಡ್ ಮಾಡ್ಕೊಂಡಿದ್ವಿ. ಇದು ಬಂದು ನಾವು ಜೆರಿ ಥ್ರೆಡ್ನ ಏನು ಕಟ್ಟಿದ್ದೀವಿ ಅಲ್ಲ, ಅದೇ ಜಾಗದಲ್ಲಿ ಬರೋ ಥರ ಇನ್ಸರ್ಟ್ ಮಾಡ್ಕೋಬೇಕು. ಸೊ ಈ ರೀತಿ ನಾನು ಒಂದು ವೈಟ್ ಪಲ್ಲು ಬೀಡನ್ನ ತೊಗೊಂಡಿದ್ದೀನಿ. ನೀವಿಲ್ಲಿ ಬೇರೆ ಯಾವುದಾದ್ರೂ ಬೀಡನ್ನು ಕೂಡ ಹಾಕ್ಕೋಬೋದು. ಸೊ ನೋಡಿ ಇಲ್ಲಿ ಬೀಡನ್ನು ಕೂಡ 2 ಟೈಮ್ಸು ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ಲಾಕ್ ಮಾಡಿ
ಇವಾಗ ನಾವು ಫೈನಲ್ ಲಾಕ್ ಮಾಡಿ ನೋಡಿ. ಸೊ ಇವಾಗ ಬೀಡನ್ನ ಕೆಳಗಡೆ ಈ ರೀತಿ ಡೌನ್ ಮಾಡ್ಕೊಳ್ಳೋಣ. ಸೊ ಆವಾಗ ನಾವು ಪಲ್ಲು ಬೀಡ್ ಏನು ಆ್ಯಡ್ ಮಾಡಿದ್ದೀವಿ ಅಲ್ಲ ಅದು ಸೆಂಟ್ರಲ್ಲಿ ಬರುತ್ತೆ ನೋಡಿ, ಈ ರೀತಿ ಸೆಂಟ್ರಲ್ಲಿ ಕೂರುತ್ತೆ. ಸೊ ಇವಾಗ ಕುಚ್ಚನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ನೀವು ಕುಚ್ಚನ್ನು ಅಷ್ಟೇ ಒಂದೇ ಇಂಚ್ ಕಟ್ ಮಾಡ್ಕೋಬೇಕು ಅಂತ ಏನಿಲ್ಲ, ನೀವು ಹಾಕೋ ಬೀಡ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ನಿಮಗೆ ಕುಚ್ಚು ಲೆಂತಿಯಾಗಿ ಬೇಕಾ ಅಥವಾ ಶಾರ್ಟ್ ಆಗಬೇಕಾ ಅದನ್ನು ನೋಡಿ ಕೂಡ ನೀವು ಕುಚ್ಚನ್ನ ಹಾಕ್ಕೋಬೋದು. ಸೊ ನಾನಿಲ್ಲಿ ನೀಟಾಗಿ ಕುಚ್ಚನ್ನ ಒಂದೇ ಸಮ ಬರೋ ಥರ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ ಒಂದು ಸಲ. ಸೊ ನೀವು ಒಂದು ಡಿಸೈನ ಟ್ರೈ ಮಾಡಿದ್ರೆ ನಿಮಗೆ 4 ಡಿಸೈನ್ ಐಡಿಯಾ ಬರುತ್ತೆ. ಸೊ ನೋಡಿ, ನಾನಿಲ್ಲಿ ಒಂದೇ ರೀತಿ ಸ್ಟಾರ್ಟ್ ಮಾಡೋದು. ಸೊ ಇಲ್ಲಿ ಯಾವ ರೀತಿ ಬೀಡ್ಸ್ನ ಕೊಡೋದು ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ ಯಾವ ರೀತಿ ಇದೆ, ಫಸ್ಟ್ ಒಂದು ನೋಡಿ ಯಾವ ರೀತಿ ಇದೆ. ಸೊ ನೋಡಿ ಫೋರ್ತ್ ಒನ್ ನೋಡಿ. ಸೊ ಇವಾಗ ನಾನಿಲ್ಲಿ ಫಿಫ್ತ್ ಒನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾರಿಗೆ ಒಂದು ಹೋಲ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಕ್ರೋಶನೇ ತೊಗೊಂಡು ಹೋಲ್ ಮಾಡಬೇಕು ಅಂತ ಏನಿಲ್ಲ, ನೀವು ಯಾವುದಾದ್ರೂ ಬೇರೆ ನೀಡಲ್ನು ಕೂಡ ತೊಗೊಂಡು ಹೋಲ್ ಮಾಡ್ಕೋಬೋದು. ಸೊ ಈ ಒಂದು ಡಿಸೈನ್ಗೆ ನೋಡಿ ನಾನು ಈ ರೀತಿ ಬಾಕ್ಸ್ ಟೈಪಲ್ಲಿರುವಂಥ ಬೀಡನ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಥ್ರೆಡ್ನ ಮೇಲೆ ತಗೊಂಡು, ಸೊ ನೋಡಿ ಈ ರೀತಿ ಸೆಂಟರ್ಗೆ ಬರೋ ಥರ ನೀವು ಬೀಡನ್ನ ಈ ರೀತಿ ಕೂರಿಸ್ಕೊಂಡು, ಸೊ ನಾನು ಈ ರೀತಿ ಕೆಳಗಡೆ ಡೌನ್ ಮಾಡ್ತಾಯಿಲ್ಲ ಈ ಒಂದು ಬೀಡನ್ನ, ಇದೇ ರೀತಿ ಲಾಕ್ನ ಮಾಡಿಕೊಂಡು ಫಸ್ಟು 3 to 4 ಟೈಮ್ಸು ಲಾಕ್ ಮಾಡ್ಕೋತೀನಿ. ಸೊ ನಾನಿಲ್ಲಿ ಒಂದು ಬೇರೆ ಬೀಡನ್ನ ಆ್ಯಡ್ ಮಾಡಿ ಕೂಡ ತೋರಿಸ್ತೀನಿ. ಅಂದರೆ ನೀವು ಈ ರೀತಿ ಬೀಡನ್ನ ಕೆಳಗೆ ಡೌನ್ ಮಾಡೇ ಹಾಕ್ಕೋಬೇಕು ಅಂತ ಏನಿಲ್ಲ. ಸೊ ಈ ಬೀಡನ್ನ ನೋಡಿ ಈ ರೀತಿ ಮೇಲೇನೂ ಕೂಡ ಹಾಕ್ಕೋಬೋದು. ನಾವು ಯಾವ ರೀತಿ ಬೇಕಾದರೂ ಡಿಸೈನ್ಸ್ನ ಕ್ರಿಯೇಟ್ ಮಾಡ್ಕೋಬೋದು, ಅದು ನಮ್ಮ ಕ್ರಿಯೇಟಿವಿಟಿ. ಸೊ ಈಗ ನಾನಿಲ್ಲಿ ಒಂದು ಲೀಫ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಒಂದು ಲೀಫ್ ಬೀಡನ್ನ ತೊಗೊಂಡಿದ್ದೀನಿ. ಸೊ ನೀವಿಲ್ಲಿ ಸ್ಮಾಲ್ ಬೀಡ್ಸ್ನು ಕೂಡ ಬೇರೆ ಡಿಫ್ರೆಂಟ್ ಆಫ್ ಬೀಡ್ಸ್ನು ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಬೀಡನ್ನ 2 ಟೈಮ್ಸು ಲಾಕ್ ಮಾಡ್ಕೋತೀನಿ. ಸೊ ಈ ರೀತಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ ನೀವು ಕೂಡ. ಸೊ ಕುಚ್ಚನ್ನ ಹಿಂದೆಗಡೆ ತಿರುಗಿಸಿ ಈ ರೀತಿ ಸೂಜಿ ಒಳಗಡೆ ಹಾಕಿದ್ರೆ ಲಾಕ್ ಆಗುತ್ತೆ. ಸೊ ಇಲ್ಲಿ ಕುಚ್ಚನ್ನ ಕಟ್ ಮಾಡ್ಕೋತೀನಿ. ಸೊ ನೋಡಿ, ಈಗ ನಾವಿಲ್ಲಿ ಈ ಬೀಡನ್ನ ಕೂಡ ಈ ರೀತಿ ಕೆಳಗೆ ಡೌನ್ ಮಾಡ್ಕೋಬೋದು, ಅಂದರೆ ಬೇರೆ ಸ್ಮಾಲ್ ಬೀಡ್ಸ್ನ ಹಾಕಿ. ನಾನಿಲ್ಲಿ ಈ ಕುಚ್ಚಿಗೆ ಬೀಡನ್ನ ಡೌನ್ ಮಾಡ್ತಾಯಿಲ್ಲ, ಹಾಗೆ ಬಿಡ್ತಾ ಇದ್ದೀನಿ. ನೀವಿಲ್ಲಿ ಮೇಲೆ ಕೂಡ ಅಷ್ಟೇ ಒಂದು ಬೀಡನ್ನ ಕೂಡ ಆ್ಯಡ್ ಮಾಡ್ಕೋಬೋದು, ಅದು ಕೂಡ ಬೇರೆ ಒಂದು ಲುಕ್ನೇ ಕೊಡುತ್ತೆ. ಸೊ ಫೈನಲ್ 5 ಡಿಸೈನ್ಸ್ ನೋಡಿ ಡಿಫ್ರೆಂಟಾಗಿ ಇದೆ. ಸೊ ನೋಡಿ ಒಂದೊಂದು ಡಿಸೈನ್ಗೂ ಕೂಡ ಎಷ್ಟು ವ್ಯತ್ಯಾಸ ಇದೆ ಅಂತಂದೇಳಿ. ಅಂದರೆ ಡಿಸೈನ್ ಒಂದೇ, ಬೀಡ್ಸ್ ಮಾತ್ರ ಬೇರೆ ಇರೋದ್ರಿಂದ ಅದು ಡಿಫ್ರೆಂಟ್ ಲುಕ್ನೇ ಕೊಡುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೂಡ ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು.